ಬೆಳಗಾವಿಯಲ್ಲಿ ಸರ್ಕಾರಿ ಬಸ್ನ ಕಂಡಕ್ಟರ್ ಮೇಲೆ MES ಪುಂಡ್ರು ಒಂದು ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಖಂಡಿಸಿ ಇಡೀ ಕನ್ನಡಿಗರು ಇವತ್ತು MES ವಿರುದ್ಧ ಹೋರಾಟ ಮಾಡೋದು ಕೂಡ ಮುಂದಾಗಿದ್ದಾರೆ. ಎಷ್ಟು ಎಚ್ಚರಿಕೆ ಕೊಟ್ಟರು ಕೂಡ ಹಂತವಾಗಿ ಮತ್ತೊಂದು ಕಡೆ ಇವತ್ತು ಕೂಡ ಕಲಬುರಗಿಯಲ್ಲಿ ಕೂಡ ಬಸ್ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಮಾರ್ಚ್ 22ರಂದು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ MES ವಿರುದ್ಧ ಮತ್ತು ಅದೇ ಕೂಡ ಶಿವಸೇನೆ ವಿರುದ್ಧ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದ್ರ ಜೊತೆ ನಮ್ಮ ಜೊತೆ ಮಾತಾಡೋದಕ್ಕೆ ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಯಾವ ರೀತಿಯಾಗಿ ಹಂತವಾಗಿ ಹೋರಾಟಕ್ಕೆ ಸಜ್ಜಾಗಿದೆ ಸರ್ ಕನ್ನಡ ಪರ ಸಂಘಟನೆಗಳು? ಏನಿವತ್ತು ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥದ್ದು ಕಳೆದ ಒಂದು ವಾರದಿಂದ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ರು, ಇನ್ನೂ ಸಹ ನಿಂತಿಲ್ಲ. ಈಗ ನಿನ್ನೆನೂ ಸಹ ಒಬ್ಬ ಬಸ್ ಡ್ರೈವರ್ಗೆ ಮತ್ತೆ ಮಸಿ ಬಳಿಯೋದು, ಆ ಬಸ್ ಡ್ರೈವರ್ ಇದ್ರ ಮೇಲೆ ಕೆಟ್ಟದಾಗಿ ಬರೆಯೋದು, ಜೈ ಮಹಾರಾಷ್ಟ್ರ ಅಂತ ಬರೆಯೋದು. ಯಾಕೆ ನಿಮ್ಮ ಮಹಾರಾಷ್ಟ್ರದಲ್ಲಿ ಯಾರು ಇಲ್ವಾ? ಯಾರು ಗಂಡಸರು ಇಲ್ವಾ ನಿಮಗೆ ಜೈ ಮಹಾರಾಷ್ಟ್ರ ಅಂತ ಬರೆಯೋದಕ್ಕೆ? ಕನ್ನಡಿಗರೇ ಆಗಬೇಕಾ ನಿಮಗೆ? ಯಾಕೆ ಈ ರೀತಿ ಅಸಂಬದ್ಧವಾಗಿ ಈ ರೀತಿ ನೀವು ಅವಹೇಳನಕಾರಿಯಾಗಿ ನಡ್ಕೋತಾ ಇದ್ದೀರಾ? ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತಾಡಿ ಅಂತ ಕೇಳೋದು ಅದು ನಮ್ಮ ಹಕ್ಕು, ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು. ಅದನ್ನು ಕೇಳೋದ್ರಲ್ಲಿ ನ್ಯಾಯ ಇದೆ. ನೀವು ನಮ್ಮ ರಾಜ್ಯದಲ್ಲೇ ಬದುಕಿ ಇಲ್ಲಿನ ಸವಲತ್ತುಗಳನ್ನೇ ಬಳಸ್ಕೊಂಡು ನೀವು ಕನ್ನಡ ಮಾತಾಡ್ದ ಅಂತ ಹೇಳಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಅದು ನಿಮ್ಮ ತಪ್ಪು. ಅದನ್ನು ಖಂಡಿಸಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆ ನಿರಂತರವಾಗಿ ನಡೀತಾ ಇದ್ರು ಸರ್ಕಾರಗಳು, ಆಳುವ ವರ್ಗ, ಸ್ಥಳೀಯ ರಾಜಕಾರಣಿಗಳು ಏನಿದ್ದಾರೆ, ಇವರು ಯಾವುದೇ ಕಾರಣಕ್ಕೊಂದು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದೇ ಇರತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ನಮ್ಮ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಅವರಿಗೆ ಸರಿಯಾದ ಬಿಸಿಯನ್ನು ಮುಟ್ಟಿಸಬೇಕು ಸರ್ಕಾರಕ್ಕೆ, ಜೊತೆಗೆ ಆಳುವ ವರ್ಗಕ್ಕೆ, ಜೊತೆಗೆ ಸ್ಥಳೀಯ MES ಪುಂಡ್ರಿಗೆ ಅಂತಾನೆ ಒಂದು ಗಮನದಲ್ಲಿಟ್ಕೊಂಡು 4ನೇ ತಾರೀಕು ರಾಜಭವನ ಮುತ್ತಿಗೆ ಮಾಡ್ತಾ ಇದ್ದಾರೆ. 7ನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಗಳು ಅವತ್ತು ಇಡೀ ಬೆಂಗಳೂರು ಬೆಳಗಾವಿ ರಸ್ತೆಯಲ್ಲಿ ನೀವು ಯಾವ್ದಾದ್ರು ಕಾರ್ಗಳು ಕಂಡ್ರೆ ಅದು ಕನ್ನಡ ಹೋರಾಟಗಾರರ ಕಾರ್ಗಳನ್ನ ನೀವು ನೋಡ್ತೀರಾ. 7ನೇ ತಾರೀಕು ಜೊತೆಗೆ 22ನೇ ತಾರೀಕು ಏನು ಬಂದ್ ಕರೆದಿದ್ದಾರೆ, ಬಂದ್ ಕರೆದಿರೋ ಉದ್ದೇಶ ಇಷ್ಟೇ, ಕೇಂದ್ರಕ್ಕೆ ನಮ್ಮ ಕೂಗು ಮುಟ್ಟಬೇಕು. ಕಳಸಾ ಬಂಡೂರಿ, ಮಹದಾಯಿ, ಜೊತೆಗೆ ಮೇಕೆದಾಟು ಮೇಲಾಗಿ ಬಂದು ಇವತ್ತು ಏನು MES ದಬ್ಬಾಳಿಕೆ ಏನು ನಡೀತಾ ಇದೆ, ಇದು ರಾಷ್ಟ್ರ ಮಟ್ಟದಲ್ಲಿ ಅಷ್ಟರ ಮಟ್ಟದ ಸುದ್ದಿ ಆಗ್ತಾ ಇಲ್ಲ. ಅಂದ್ರೆ ನಮ್ಮ ಮೇಲೆ ಕನ್ನಡಿಗರ ಮೇಲೆ ಆಗ್ತಾ ಇರ್ತಕ್ಕಂಥ ಈ ದಬ್ಬಾಳಿಕೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಬೇಕು, ಅದು ಗೊತ್ತಾಗಲಿ ಎಲ್ರಿಗೂ ನಮ್ಮ ನೋವು ಏನು ಅಂತ ಹೇಳಿ, ಜೊತೆಗೆ ಬಂದು ನಮ್ಮ ಕನ್ನಡಿಗರಿಗೆ ಸಿಗಬೇಕಾದಂಥ ಸವಲತ್ತುಗಳು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು MES ಅನ್ನು ಬ್ಯಾನ್ ಮಾಡಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಏನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ 22ನೇ ತಾರೀಕು, ನಾವೆಲ್ಲ ಹೋರಾಟಗಾರರು ಅವತ್ತು ಜೊತೆಯಲ್ಲಿರ್ತೀವಿ. ಆ ಬಂಧನ ಯಶಸ್ವಿ ಮಾಡೋಣ. ಜೊತೆಗೆ ಅವತ್ತಿನ ದಿನ ನಾವೆಲ್ಲರೂ ನಮ್ಮ ನಾಡು ನುಡಿ ನೆಲ ಜಲ ವಿಚಾರವಾಗಿ ಜೊತೆಯಾಗಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.